ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ರಾಜ್. ನಾನು ಸರ್ಕಾರಿ ಪ್ರೌಢಶಾಲೆ ವಡ್ಡರ್ಸೆ ಇಲ್ಲಿಯ ಹಳೆ ವಿದ್ಯಾರ್ಥಿಯಾಗಿದ್ದು ಈಗ ಪದವಿ ಪೂರ್ವ ಮಟ್ಟದ ವಿದ್ಯಾಭ್ಯಾಸವನ್ನು ಮಂದಾರ್ತಿ ಕಾಲೇಜಿನಲ್ಲಿ ಮಾಡ್ತಾ ಇದ್ದೇನೆ. ನನಗೆ ಹೈಸ್ಕೂಲ್ನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿದ್ದ ಆನಂದ್ ಸರ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಇಂಗ್ಲಿಷ್ ವಿಷಯ ಅರ್ಥವಾಗುವಂತೆ ಮನಮುಟ್ಟುವಂತೆ ಪಾಠ ಮಾಡ್ತಿದ್ರು. ಅವರು ಪಾಠದ ಜೊತೆಗೆ ಜೀವನದ ಮೌಲ್ಯಗಳನ್ನು ಹಾಗೂ ಬದುಕುವ ದಾರಿಯ ಬಗ್ಗೆ ಆಗಾಗ ಮಾರ್ಗದರ್ಶನವನ್ನು ಸಹ ನೀಡ್ತಾ ಇದ್ರು. ಅವರು ಆವಾಗ ನನ್ನನ್ನು ಇಂಟ್ರಾಕ್ಟ್ ಕ್ಲಬ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿಂದ ಇಂದು ನಾನು ನನ್ನ ಜೀವನದಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡಿದ್ದೇನೆ, ಮೈಗೂಡಿಸಿಕೊಂಡಿದ್ದೇನೆ. ನಮ್ಮ ಇಂಟ್ರಾಕ್ಟ್ ಕ್ಲಬ್ ಜಿಲ್ಲೆಯಲ್ಲೇ ಉತ್ತಮ ಇಂಟ್ರಾಕ್ಟ್ ಕ್ಲಬ್ ಪ್ರಶಸ್ತಿ ಗಳಿಸಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಆನಂದ್ ಸರ್ ಅವರು ರೋಟರಿ ಕ್ಲಬ್ನ ಮೂಲಕ ಅನೇಕ ಸೌಲಭ್ಯಗಳನ್ನು ನಮ್ಮ ಶಾಲೆಗೆ ಒದಗಿಸಿದ್ದಾರೆ. ಈಗಲೂ ಸಹ ನನ್ನಂಥ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಸಲಹೆ, ಸಹಾಯ, ಮಾರ್ಗದರ್ಶನವನ್ನು ಸಹ ನೀಡ್ತಾ ಇದ್ದಾರೆ. ಧನ್ಯವಾದಗಳು. ಆಂಗ್ಲ ಭಾಷಾ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿದ ಬಗ್ಗೆ ಹೇಳುವುದಿದ್ರೆ, ಸುಮಾರು 27 ವರ್ಷಗಳ ಕಾಲ 8, 9, 10ನೇ ತರಗತಿಗಳಿಗೆ ಪರಿಣಾಮಕಾರಿಯಾದ ಆಂಗ್ಲ ಭಾಷಾ ಬೋಧನೆಯನ್ನು ಮಾಡಿರುತ್ತೇನೆ. ಪ್ರತಿ ವರ್ಷ SSLCಯಲ್ಲಿ ಉತ್ತಮ ಫಲಿತಾಂಶವನ್ನು ದಾಖಲಿಸಲಾಗಿದೆ ಹಾಗೂ 4 ಬಾರಿ 100% ಫಲಿತಾಂಶವನ್ನು ದಾಖಲಿಸಲಾಗಿದೆ. ಹಾಗೆ ಇಲಾಖೆ ನೀಡುವ ಎಲ್ಲ ತರಬೇತಿಗಳನ್ನು ಪಡೆದುಕೊಂಡು ಅದನ್ನು ಶಾಲೆಯಲ್ಲಿ ಕೂಡ ಅನುಷ್ಠಾನಗೊಳಿಸಲಾಗಿದೆ. ಆಂಗ್ಲ ಭಾಷಾ ಶಿಕ್ಷಕರ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕೂಡ ಭಾಗವಹಿಸಿದ್ದೇನೆ. ವಿದ್ಯಾರ್ಥಿಗಳಲ್ಲಿ ಆಂಗ್ಲ ಭಾಷೆಗೆ ಸಂಬಂಧಪಟ್ಟ ಕಮ್ಯುನಿಕೇಷನ್ ಸ್ಕಿಲ್ ಅನ್ನು ಡೆವಲಪ್ ಮಾಡುವಲ್ಲಿ ಬಹಳಷ್ಟು ಶ್ರಮಿಸಲಾಗಿದೆ. ಆಂಗ್ಲಕನಾಗಿ ಹೇಳೋದಿದ್ರೆ 10 ವರ್ಷಗಳ ಕಾಲ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿದ್ದು ಶಾಲೆಯ ಭೌತಿಕ ಅಭಿವೃದ್ಧಿಯನ್ನ ಮಾಡಿರುವ ಬಗ್ಗೆ ಹೆಮ್ಮೆ ಇದೆ. ಹಳೆ ವಿದ್ಯಾರ್ಥಿಗಳು ಮತ್ತು ದಾನಿಗಳಿಂದ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ರಂಗಮಂದಿರವನ್ನು ನಿರ್ಮಿಸಲಾಗಿದೆ. 3 ಬಾರಿ NSS ಕ್ಯಾಂಪ್ಗಳನ್ನು ಹಾಕಿ ಶಾಲಾ ಮೈದಾನವನ್ನು ಸಮತಟ್ಟುಗೊಳಿಸಲಾಗಿದೆ. ದಾನಿಗಳಿಂದ ಶಾಲಾ ಧ್ವಜಸ್ತಂಭ, ಸೈಕಲ್ ಸ್ಟ್ಯಾಂಡ್ ಮುಂತಾದ ಭೌತಿಕ ಪರಿಕರಗಳನ್ನು ಒದಗಿಸಿಕೊಳ್ಳಲಾಗಿದೆ. ಇಲಾಖೆ ಮತ್ತು ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಸುಂದರವಾದ ಸಭಾಂಗಣ, ಶೌಚಾಲಯ, ಸೈಕಲ್ ಸ್ಟ್ಯಾಂಡ್, ಕಂಪ್ಯೂಟರ್ ಮುಂತಾದವುಗಳನ್ನು ಒದಗಿಸಲಾಗಿದೆ. ನಾನು ಪ್ರಭಾರ ಮುಖ್ಯ ಶಿಕ್ಷಕನಾಗಿದ್ದ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ಕಾರಿ ಪ್ರೌಢಶಾಲೆ ವಡ್ಡರ್ಸೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘವೊಂದನ್ನು ಸ್ಥಾಪಿಸಿಕೊಂಡು ತನ್ಮೂಲಕ ಸುಮಾರು 8 ವರ್ಷಗಳ ಕಾಲ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ವಾಹನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಲವು ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು ಕೂಡ ನೀಡಲಾಗಿದೆ ಹಾಗೂ ಹಲವಾರು ದತ್ತಿನಿಧಿಗಳನ್ನು ಸ್ಥಾಪಿಸಿ ಮಕ್ಕಳಿಗೆ ಪ್ರೋತ್ಸಾಹವಾಗಿ ಬಹುಮಾನವನ್ನು ಕೂಡ ನೀಡಲಾಗಿದೆ. ಹಾಗೂ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಅಭಿರುಚಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಪ್ರತಿಭೆ ಎನ್ನುವ ಪುಸ್ತಕವನ್ನು ಕೂಡ ಪ್ರಕಟಿಸಲಾಗುತ್ತಿದೆ. ಹಾಗೂ ನಾನು ಪ್ರಭಾರ ಮುಖ್ಯ ಶಿಕ್ಷಕನಾಗಿದ್ದ ಸಂದರ್ಭದಲ್ಲಿ ಹಲವಾರು ತಾಲೂಕು ಮಟ್ಟದ ಕ್ರೀಡಾಕೂಟ, ತಾಲೂಕು ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾಟ ಹಾಗೂ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟಗಳನ್ನು ನಡೆಸಲಾಗಿದೆ. ಇಂಟ್ರಾಕ್ಟ್ ಟೀಚರ್ ಕೋಆರ್ಡಿನೇಟರ್ ಆಗಿ ಸುಮಾರು 26 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. 26 ವರ್ಷಗಳ ಕಾಲ ಶಾಲೆಯ ಇಂಟ್ರಾಕ್ಟ್ ಕ್ಲಬ್ನ ಟೀಚರ್ ಕೋಆರ್ಡಿನೇಟರ್ ಆಗಿ ಕರ್ತವ್ಯ ನಿರ್ವಹಿಸಿದ್ದು ರೋಟರಿಯ ಸಹಭಾಗಿತ್ವದೊಂದಿಗೆ ಶಾಲೆಗೆ ಹಲವಾರು ಕೊಡುಗೆಗಳನ್ನು ತರುವಲ್ಲಿ ಶ್ರಮಿಸಲಾಗಿದೆ. ಜೊತೆಗೆ ಮಕ್ಕಳ ವ್ಯಕ್ತಿತ್ವ ವಿಕಸನ, ನಾಯಕತ್ವ ಗುಣಗಳ ಬೆಳವಣಿಗೆ ಮುಂತಾದವುಗಳ ಬಗ್ಗೆ, ಹಾಗೆ SLCಯಲ್ಲಿ ಮುಂದೇನು ಮಾಡಬೇಕು ಅನ್ನೋ ಬಗ್ಗೆ ಹಲವಾರು ಕಾರ್ಯಾಗಾರಗಳನ್ನು ಕೂಡ ಏರ್ಪಡಿಸಿ ಮಕ್ಕಳಿಗೆ ಸಹಾಯಕವಾಗುವಂತೆ ಮಾಡಲಾಗಿದೆ. ಹಾಗೆ ಇಂಟ್ರಾಕ್ಟ್ ಮೂಲಕ ಶಾಲೆಗೆ ಹಲವಾರು ಕೊಡುಗೆಗಳನ್ನು ಕೂಡ ನೀಡಲಾಗಿದೆ. ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ, ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ಲೇಖನಿ ವಿತರಣೆ, ಎಲ್ಲ ವಿದ್ಯಾರ್ಥಿಗಳಿಗೆ ಡಿಕ್ಷನರಿ ವಿತರಣೆ, ಸುಮಾರು 10,000 ರೂಪಾಯಿ ಮೌಲ್ಯದ ಶಾಲಾ ನಾಮಫಲಕದ ಕೊಡುಗೆ, ಸುಮಾರು 10,000 ರೂಪಾಯಿ ಮೌಲ್ಯದ ವಾಟರ್ ಪ್ಯೂರಿಫೈಯರ್ ಕೊಡುಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ID ಕಾರ್ಡ್ ಕೊಡುಗೆ ಹಾಗೂ ಸುಮಾರು 17,000 ರೂಪಾಯಿ ಮೊತ್ತದ ಪ್ರಿಂಟರ್ಗಳನ್ನು ಇಂಟ್ರಾಕ್ಟ್ ಕ್ಲಬ್ ಮೂಲಕ ಶಾಲೆಗೆ ಒದಗಿಸಲಾಗಿದೆ. ಮತ್ತು ನಮ್ಮ ಶಾಲಾ ಇಂಟ್ರಾಕ್ಟ್ ಕ್ಲಬ್ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಇಂಟ್ರಾಕ್ಟ್ ಕ್ಲಬ್ ಪ್ರಶಸ್ತಿಯನ್ನು ಪಡೆದಿರುವುದು ಸಂತಸವನ್ನು ತಂದಿದೆ. ಪೋಷಕರಿಗೆ ರೋಟರಿಯ ವತಿಯಿಂದ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಗಿದೆ. ಸುಮಾರು 800 ವಿದ್ಯಾರ್ಥಿಗಳಿಗೆ ಪ್ರೇರಣಾ ಅನ್ನುವ ಇಂಟ್ರಾಕ್ಟ್ ಸಮ್ಮೇಳನವನ್ನು ಕೂಡ ನಡೆಸಲಾಗಿದೆ. 2 ವಿದ್ಯಾರ್ಥಿಗಳ ಪೋಷಕರು ಮೃತಪಟ್ಟ ಬಗ್ಗೆ ರೋಟರಿಯಿಂದ ತಲಾ 25,000 ರೂಪಾಯಿ ಬಾಂಡ್ಗಳನ್ನು ವಿತರಿಸಲಾಗಿದೆ. ಹಾಗೂ ಬ್ರಹ್ಮಾವರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಭಾಗಿತ್ವದೊಂದಿಗೆ ಸಾಧನಾ ಪಥ A+ನತ್ತ ನಮ್ಮ ಗುರಿ 625ರ ಗರಿ ಅನ್ನುವ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಳ್ಳಲಾಗಿದೆ. ಧನ್ಯವಾದ.